ಓಕೆ. ಏನ್ ನಡ್ಸ್ತಾ ಇದೆ ಸರ್ ಈ ಟೈಮಲ್ಲಿ? ತುಂಬ ಖುಷಿ ಆಗ್ತಾ ಇದೆ ಸರ್. ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ ಸ್ಕೂಲ್ ಒಂದು ಐಡೆಂಟಿಫಿಕೇಶನ್ ಆಗಿದೆ. ಜೊತೆಗೆ ಹ್ಮ್. ಕರ್ನಾಟಕದಲ್ಲೂ ಕೂಡ ಹೈಲೈಟ್ ಆಗಿದೆಯಲ್ಲ, ತುಂಬ ಖುಷಿ ಆಗ್ತಾ ಇದೆ. ಆ ಮಗು ಚೆನ್ನಾಗಿ ಓದ್ತಾ ಇರುವಂಥ ಮಗುನೇ. ಪ್ರತಿ ಅವಳ ಪರ್ಫಾರ್ಮೆನ್ಸ್ ನೋಡಿದ್ರೆ 8th 9th 10th ಅಲ್ಲೆಲ್ಲ ಫಸ್ಟ್ ಟಾಪಲ್ಲೇ ಇದ್ಲು. ಪ್ರತಿ ಎಕ್ಸಾಮಿನೇಷನಲ್ಲೂ ಅವಳದು ಹೈಯೆಸ್ಟ್ ಮಾರ್ಕ್ಸ್ ಬರ್ತಾ ಇತ್ತು. ತುಂಬ ಚೆನ್ನಾಗಿ ವರ್ಕೌಟ್ ಮಾಡ್ತಾ ಇದ್ಲು. ಅವಳಿಗೆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನಲ್ಲಿ ಆಸೆ ಇದೆ. ಆ ಬೇಸ್ ಮೇಲೆ ವರ್ಕೌಟ್ ಮಾಡ್ತಾ ಇದ್ಲು. ಅವಳ ನಿರೀಕ್ಷೆಗೆ ತಕ್ಕಂತೆ ಬಂದಿದೆ ಸರ್. ಓಕೆ. ನಾವು ನಿರೀಕ್ಷೆ ಮಾಡಿದ್ವಿ. ಓಕೆ. ಎಷ್ಟು ಅವರ್ ಸ್ಟಡಿ ಮಾಡ್ತಾ ಇದ್ರು? ಹೇಗೆ ಮಾಡ್ತಾ ಇದ್ರು ಮನೆಯಲ್ಲಾಗ್ಲಿ ನಿಮ್ ಸ್ಕೂಲಲ್ಲಿ? ನಮ್ಮಲ್ಲೇ ಮ್ಯಾಕ್ಸಿಮಮ್ ಅವ್ರನ್ನ ಸ್ಕೂಲ್ನಲ್ಲಿ ಉಳಿಸ್ತಾ ಇದ್ವಿ ಸರ್. ಮಾರ್ನಿಂಗ್ 7 to ಈವ್ನಿಂಗ್ 7 ವರೆಗೂ ನಮ್ಮಲ್ಲೇನೆ ಅವ್ರಿಗೆ ವರ್ಕೌಟ್ ಮಾಡಿಸ್ತಾ ಇದ್ವಿ. ಇನ್ನು ಅವಳಿಗೆ ನಾನು ವಿಚಾರಿಸಿದಾಗ ಅವಳು ಲೇಟ್ ನೈಟ್ ಜಾಸ್ತಿ ಓದ್ಕೊತಾ ಇದ್ಲು ಅಂತ ಹೇಳ್ತಾ ಇದ್ಲು. ಲೇಟ್ ನೈಟು ಅಂದ್ರೆ ಬೇಗ ಮಲಗಿ ಅರ್ಲಿ ಮಾರ್ನಿಂಗ್ ಹೇಳ್ತಾ ಇದ್ಲಂತೆ, ನಾಟ್ ಲೇಟ್ ನೈಟು. 2 o'clock ಎಲ್ಲ ಎದ್ದು ಸ್ಟಡೀಸ್ ಮಾಡ್ತಾ ಇದ್ಲಂತೆ. ಬೇಗ ಮಲಗ್ಬಿಟ್ಟು ಸ್ಕೂಲಿಂದ ಹೋಗ್ತಿದ್ದಂಗೆ ಮಲಗಿ 2 ಗಂಟೆಗೆ ಎದ್ದು ಅವಳಿಗೆ ಅದು ಆ ಟೈಮಲ್ಲಿ ಓದಿದ್ರೆ ಎಲ್ಲ ಒಂದು ಸ್ವಲ್ಪ ನೀಟಾಗಿ ಅವಳಿಗೆ ಅರ್ಥ ಆಗ್ತಾ ಇತ್ತಂತೆ. ಓಕೆ. ಓಕೆ. ಚೆನ್ನಾಗಿ ವರ್ಕೌಟ್. ನಿಮ್ಮ ಸ್ಕೂಲ್ ಈ ತರ ರಾಜ್ಯಕ್ಕೆ ಫಸ್ಟ್ ಬರುತ್ತಂತೆ ನಿರೀಕ್ಷೆ ಇಟ್ಕೊಂಡಿದ್ರ ಅಥವಾ ಡಿಫ್ರೆಂಟ್ ಆಗಿ ಮಕ್ಕಳಿಗೆ ಕಲಿಸ್ಕೊಡ್ತಾ ಇದ್ರಂತ? ಸರ್ ಏನಿಲ್ಲ, ಈಗ ನಮ್ಮದೇ BJS ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನಮ್ದು ತಪಸ್ ಬ್ಯಾಚ್ ಅಂತ ಮಾಡಿದ್ದಾರೆ. ಆ ತಪಸ್ ಬ್ಯಾಚಿನ ಮಕ್ಕಳುಗಳಿಗೆ ಒಂದು ಸ್ವಲ್ಪ ಅಡಿಷನಲ್ ಆಗಿ ಅವ್ರಿಗೆ ವರ್ಕೌಟ್ ಮಾಡಿಸ್ತಾ ಇದ್ವಿ. ಪ್ರತಿಯೊಂದನ್ನು ಕೂಡ ಅಪ್ಲಿಕೇಶನ್ಸ್ ಕ್ವಶನ್ಸ್ ಇಂದ ಹಿಡಿದು ಅವ್ರಿಗೆ ಏನೇ ಡೌಟ್ಸ್ ಇದ್ರು ಅಲ್ಲಲ್ಲೇ ಸಾಲ್ವ್ ಮಾಡುವಂಥದ್ದು, ಜೊತೆಗೆ ಇಂಟ್ರಾಕ್ಷನ್ಸ್ ಮೂಲಕ ವರ್ಕೌಟ್ ಮಾಡಿಸೋದು. ಓಲ್ಡ್ ಕ್ವಶನ್ ಪೇಪರ್ ಆಗಿರಲಿ, ನಾವೇ ರೆಡಿ ಮಾಡಿರೋಂಥ ಕ್ವಶನ್ ಪೇಪರ್ಗಳು ಮಕ್ಕಳೇ ಕೆಲವು ಕ್ವಶನ್ಸ್ಗಳನ್ನು ಅವರೇ ರೆಡಿ ಮಾಡ್ಕೊಂಡು ವರ್ಕೌಟ್ ಮಾಡಿ, ಇಂಟರ್ ಸ್ಟೂಡೆಂಟ್ಸ್ಗಳು ಬೇರೆ ಬೇರೆ ಮಕ್ಕಳುಗಳು ಬೇರೆ ಬೇರೆ ರೀತಿಯ ಕ್ವಶನ್ಸ್ಗಳನ್ನು ಪ್ರಿಪೇರ್ ಮಾಡಿ ಈ ರೀತಿ ಎಲ್ಲ ವರ್ಕ್ ಮಾಡಿದ್ದು ಅವಳಿಗೆ ಅನುಕೂಲ ಆಯಿತು. ಮತ್ತೆ ಅವಳಿಗೆ ಸ್ಟಡೀಸ್ ನಲ್ಲಿ ತುಂಬಾ ಫೋಕಸ್ಡ್ ಅವಳು. ಯಾವುದೇ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿರಲಿಲ್ಲ. ಸ್ಪೋರ್ಟ್ಸ್ ಅಲ್ಲೂ ಇದ್ಲು. ಆ ಸ್ಪೋರ್ಟ್ಸ್ ಅಲ್ಲಿ ಇದ್ದ ಟೈಮ್ನಲ್ಲಿ ಒಂದು ಸ್ವಲ್ಪ ಒಂಚೂರು ಅವಳದು ಮಾರ್ಕ್ಸ್ ವೇರಿಯೇಷನ್ಸ್ ಆಯಿತು. ಒನ್ಸ್ ಆ ಸ್ಪೋರ್ಟ್ಸ್ ಮುಗಿತಿದ್ದಂಗೆನೆ ಕಂಪ್ಲೀಟ್ ಅವಳ ಫೋಕಸ್ಸು ಸ್ಟಡೀಸ್ ಕಡೆ ಬಂತು. ಓಕೆ. ರ್ಯಾಂಕ್ ಬಂದ್ ಸ್ಟೂಡೆಂಟ್ ಮಾತಾಡ್ಸೋ ಕೆಲಸ ಮಾಡಿದ್ರಾ ಸರ್? ಮಾತಾಡಿದ್ದೀವಿ. ಅವರು ಹೊರನಾಡಿಗೆ ಹೋಗ್ಬಿಟ್ಟಿದ್ದಾರೆ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ನಾವು ವಾಪಸ್ ಬರ್ಲಿಕ್ಕೆ ಹೇಳಿದ್ದೇವೆ. ಆದಷ್ಟು ಬೇಗ ಬರ್ತೀವಿ ಅಂತ ಹೇಳಿದ್ದಾರೆ. ನಂಬರ್ ಬೇಕಾದ್ರೆ ನಾನು ಕಳಿಸ್ಕೊಡ್ತೀನಿ ಸರ್ ತಮಗೆ. ನಂಬರ್ ಕಳಿಸ್ಕೊಡಿ ಸರ್. ಮತ್ತು ಏನ್ ಹೇಳಿದ್ರಿ ಸರ್ ಆ ಮಗು ನಿಮ್ಮ ಮುಂದೆ ಈಗ ರ್ಯಾಂಕ್ ಬಂದ? ಅವಳಿಗೆ ತುಂಬಾ ಖುಷಿಯಾಗಿದೆ. ಯಾಕೆಂದ್ರೆ ನಾವು ಅವಳಿಗೆ ಹೇಳ್ತಾ ಇದ್ವಿ, ನಿನಗೆ ಎಲ್ಲಾ ರೀತಿ ಎಬಿಲಿಟಿ ಇದೆ, ಕರೆಕ್ಟ್ ಆಗಿ ಎಕ್ಸಾಮಿನೇಷನ್ ಅಲ್ಲಿ ಒಂದ್ ಸ್ವಲ್ಪ ನೀನು ಯಾವ್ದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಲ್ಲೇನೆ, ಆತರ ಪಡೆದಲ್ಲೇನೆ ಆನ್ಸರ್ ಬರೀ, ಗ್ಯಾರಂಟಿ ನಿನಗೆ ಹೈಯೆಸ್ಟ್ ಮಾರ್ಕ್ಸ್ ಬರ್ತದೆ ಅಂತ ಹೇಳಿ. ಸೊ ನಾವು ಪ್ರಿಪರೇಟರೀಸ್ ಎಲ್ಲ ನಾವು ಮಾಡ್ತಾ ಇದ್ವಲ್ಲ, ಅದರಲ್ಲೇ ಗೊತ್ತಾಗ್ತಾ ಇತ್ತು ಅವಳ ಕೆಪಾಸಿಟಿ. ಸೊ ಹಾಗಾಗಿ ಅವಳಿಗೂ ಒಂದ್ ಸ್ವಲ್ಪ ಹೋಪ್ಸ್ ಇತ್ತು, ಬಟ್ ತೋರ್ಸ್ಕೊತಾ ಇರ್ಲಿಲ್ಲ. ಪ್ರತಿ ಎಕ್ಸಾಮ್ ಮುಗ್ದಾದಾಗ್ಲೂ ಹೇಳ್ತಾ ಇದ್ಲು, ಚೆನ್ನಾಗಿ ಬರ್ದಿದ್ದೀನಿ, ಯಾವ್ದು ಡೌಟ್ ಇಲ್ಲ, ಎಲ್ಲ ಕ್ಲಿಯರ್ ಮಾಡಿ ಬಂದಿದ್ದೀನಿ ಅಂತ ಹೇಳಿ. ಸೊ ಆಫ್ಟರ್ ಇವ್ಯಾಲ್ಯೂಯೇಷನ್ ಅದನ್ನ ಸೆಲೆಬ್ರೇಟ್ ಮಾಡೋಣ ಅನ್ಕೊಂಡಿದ್ವಿ. ಈಗ ತುಂಬಾ ಖುಷಿ ಆಗ್ತಾ ಇದೆ. PU ಮಾಡ್ಕೋತಿದಾರೆ ಅಂತ ಹೇಳಿದಾರೆ ಸರ್. PU ನಲ್ಲಿ ಸೈನ್ಸ್ ನಮ್ದೇ BJS ಗೆ ಸೇರ್ಕೊಂಡಿದ್ದಾಳೆ. PCMB ತಗೊಳ್ತಾ ಇದ್ದಾಳೆ. ಬಟ್ ಅವಳಿಗೆ ಮೆಡಿಕಲ್ ಇಂಜಿನಿಯರಿಂಗ್ ಅಂತ ನನಗೆ ಸುಮಾರು ಸಲ ಹೇಳಿರುವಂತದ್ದು ಸಿವಿಲ್ ಸರ್ವಿಸ್ಗೆ ಹೋಗ್ತೀನಿ ಅಂತ ಹೇಳಿ. ಓಕೆ. ಅವಳಿಗೆ ಆಸೆ ಇದೆ. ಓಕೆ ಸರ್, ಕಂಗ್ರಾಚುಲೇಷನ್ಸ್ ನಿಮಗೂ ಕೂಡ. ಕೊಡಿ ಸರ್, ಕೊಡ್ತೀನಿ ಸರ್. ನಿಮ್ದು ಯಾವ್ದು ಸರ್ ಇದು ಮೀಡಿಯಾ? ವಿಶ್ವವಾಣಿ TV ಅಂತ ಹೇಳಿ, ವಿಶ್ವೇಶ್ವರ್ ಭಟ್ ಅವ್ರದ್ದು. ವಿಶ್ವವಾಣಿ. ಓಕೆ ಸರ್, ವಿಶ್ವವಾಣಿ ಸರ್ ನಮ್ದು.